ರುಚಿಯಾಗಿ ಹಗುರವಾಗಿರುವಂಥ ಸೂಪರ್ ಆಗಿರುವಂಥ ನಿಪ್ಪಟ್ಟು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿಂತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ನಿಪ್ಪಟ್ಟು ಮಾಡಿದ್ದೀನಿ. ಇದು ಸಾಂಪ್ರದಾಯಿಕಬದ್ಧವಾಗಿ ಮಾಡಿದ್ದೀನಿ. ನಮಸ್ಕಾರ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳಿ. ನಿಪ್ಪಟ್ಟು ಮಾಡೋದಕ್ಕೆ ಶೇಂಗಾ ಬೀಜ ಒಂದು 2 ಸ್ಪೂನು, ಹುರ್ಗಡ್ಲೆ 2 ಸ್ಪೂನು, ಮೆಣಸಿನ್ಕಾಯಿ ಒಂದು 10, ಕರಿಬೇವು ಒಂದು 4 ಎಸಳು, ಸ್ವಲ್ಪ ಇಂಗು, ಬಿಳಿ ಎಳ್ಳು, ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡು ಶೇಂಗಾ ಬೀಜನ ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗಿಯುವಷ್ಟು ಹುರ್ಕೊಂಡ್ರೆ ಸಾಕು. ಎಣ್ಣೆಲಿ ಮತ್ತೆ ಕರಿತೀವಲ್ಲ, ಹಾಗಾಗಿ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಈಗ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡೋಣ. ನಿಪ್ಪಟ್ಟು ಮಾಡೋದಕ್ಕೆ ಅಕ್ಕಿ 2 ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು. ನಿಪ್ಪಟ್ಟು ಮಾಡೋಕ್ಕೆ ತುಂಬ ವಸ್ತುಗಳೇನು ಬೇಕಿಲ್ಲ, ಮನೇಲಿ ಇರೋದ್ರಲ್ಲೇ ಮಾಡ್ಬೋದು. 2 ಸ್ಪೂನು ಸಿಪ್ಪೆ ತೆಗೆದ ಕಡಲೆ ಬೀಜ, 2 ಸ್ಪೂನು ಹುರ್ಗಡ್ಲೆ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಹಾಗೆ 10 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ತರಿಯಾಗಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟಿಗೆ ನಿಂಬೆಹಣ್ಣಿನ ಗಾತ್ರದ ಬೆಣ್ಣೆನ, ಫ್ರೆಶ್ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹಿಡಿ ಅಮುಕಿದ್ರೆ ಒಂದು ಉಂಡೆ ಥರ ಕುತ್ಕೋಬೇಕು. ಆವಾಗ ಇದು ಹದ ಇದೆ, ಕರೆಕ್ಟ್ ಇದೆ ಅಂತ. ಹಿಟ್ಟಿಗೆ 1 ಸ್ಪೂನು ಬಿಳಿ ಎಳ್ಳು ಹಾಕೋಣ, ಶೇಂಗಾ ಬೀಜ ಹುರ್ಗಡ್ಲೆ ಪುಡಿ ಹಾಕೋಣ, ಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಪೇಸ್ಟು, 1 ಸ್ಪೂನು ಕಾಯಿ ತುರಿ ಹಾಕೋಣ, ಸ್ವಲ್ಪ ಖಾರ ಪುಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿ ಕಲಸಿದ್ರಾಯ್ತು. ಚೆನ್ನಾಗಿ ನಾದಬೇಕು. ನಾದಿದರೆ ಹಿಟ್ಟು ಹದನಾಗಿ ನಿಪ್ಪಟ್ಟು ಕ್ವಾಲಿಟಿಯಾಗಿ ಬರ್ತದೆ, ಹಗುರವಾಗಿ ಸ್ಮೂತಾಗಿ ರುಚಿಯಾಗೂ ಇರ್ತದೆ. ರುಚಿ ಟೇಸ್ಟ್ ನೋಡಿ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂದರೆ ಉಪ್ಪು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದಿದರೆ ನಿಪ್ಪಟ್ಟು ಚೆನ್ನಾಗಿ ಬರ್ತದೆ. ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ ಈ ಥರ ಚೆನ್ನಾಗಿ ನಾದಿ ಇಷ್ಟು ರೆಡಿ ಆದರೆ ಸಾಕು. ಆಮೇಲೆ ಚಿಕ್ಕ ಉಂಡೆ ಮಾಡ್ಕೊಂಡ್ರೆ ಆಗೋಗುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಹದವಾಗಿ ನೋಡಿ ಸ್ಮೂತಾಗಿ ಚೆನ್ನಾಗಾಗಿದೆ. ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಎಣ್ಣೆ ಬಾಣಲಿ ಇಟ್ಟು ಎಣ್ಣೆ ರೆಡಿ ಮಾಡ್ಕೊಳ್ಳೋಣ ಕರಿಯೋದಕ್ಕೆ. ನೋಡಿ ಈಗ 10 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಈಗ ಇದನ್ನು ನಿಪ್ಪಟ್ಟಿನ ಉಳ್ಳಿಗಳು ಮಾಡ್ಕೊಳ್ಳೋಣ. ಈ ಥರ ಒಂದು ಹಿಡಿ ಉಳ್ಳೆ ಮಾಡ್ಕೊಂಡು ಮತ್ತೆ ಅದರಲ್ಲಿ ಅರ್ಧ ಮಾಡಿದರೆ ಒಂದು ನಿಪ್ಪಟ್ಟು ಸೈಜು ಕರೆಕ್ಟ್ ಆಗುತ್ತೆ. ನೋಡಿ ಈ ಥರ ಒಂದು ಹಿಡೀಲಿ ಅರ್ಧ ಮಾಡಿದರೆ ಕರೆಕ್ಟಾದ ಸೈಜ್ ಬರುತ್ತೆ. ನಿಪ್ಪಟ್ಟು ಯಾವಾಗಲೂ ಈ ಸೈಜ್ ಇದ್ದರೆ ಚೆನ್ನಾಗೆ. ಹಾಗಾಗಿ ಇದೇ ಸೈಜ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಹೋಳಿಗೆ ಮಾಡೋ ಶೀಟಿನ ಮೇಲೆ ಇವನ್ನ ತಟ್ಟಿದ್ರೆ ಆಯಿತು. ಕೈಯಲ್ಲಿ ತಟ್ಟಿದ್ರೂ ನಡೆಯುತ್ತೆ. ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ತಟ್ಬೋದು, ಆದರೆ ಬೇಡ ಅಂತ ಹೇಳಿ ಕೈಯಲ್ಲೇ ತಟ್ಟಿದ್ದೀನಿ. ಈ ಥರ ನೋಡಿ ಚೆನ್ನಾಗೇ ಬರುತ್ತೆ. ಇಷ್ಟೇ ಸಾಕು. ಅದಕ್ಕೇನು ಸ್ಮೂತಾಗಿರೋದ್ರಿಂದ ತುಂಬ ಒತ್ತಡನೂ ಹಾಕೋ ಅವಶ್ಯಕತೆ ಇಲ್ಲ. ಇದು ಸಾಂಪ್ರದಾಯಿಕವಾಗಿ ಚೆನ್ನಾಗಿ ಬರುತ್ತೆ. ಇದು ರುಚಿ ಎಲ್ಲ ಚೆನ್ನಾಗಿರುತ್ತೆ. ಒತ್ತಿದರೆ ತುಂಬ ಗಟ್ಟಿ ಆಗ್ತದೆ. ಈ ಥರ ಕೈಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. 5 6 ರೆಡಿ ಮಾಡ್ಕೊಂಡು ಎಣ್ಣೆ ಕಾಯಿಸಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟು ತಿಕ್ಕಾಗಿರಬೇಕು. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಹಾಕೋಣ. ಮೊದಲದಾಗಿ 1-3 ಕರೆದು ಟೇಸ್ಟ್ ನೋಡಿ, ಮತ್ತೆ ಏನಾದ್ರು ಬೇಕಾ ಅಂತ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕರೀರಿ. ನಿಪ್ಪಟ್ಟು ಗೋಲ್ಡ್ ಕಲರ್ ಬಂದರೆ ಸಾಕು. ಲೈಟಾಗೆ ಸ್ವಲ್ಪ ಗೋಲ್ಡು ಬ್ರೌನು ಮಿಕ್ಸ್ ಆದರೆ ನಿಪ್ಪಟ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗ್ತದೆ. ನೋಡುವಾಗೆ ಗೊತ್ತಾಗುತ್ತೆ ಚೆನ್ನಾಗಿ ಆಗಿದೆ ಅಂತ. ನೋಡಿ ಈ ಥರ ನಿಧಾನಕ್ಕೆ ತಿರುಗಿಸಾಕಿ ಎಣ್ಣೆ ಮೇಲೆ ಬರುತ್ತೆ. ನೋಡಿ ಇದು ಕರೆಕ್ಟಾಗಿ ಬೆಂದಿದೆ. ಈ ಥರ ಕರೆದು ತೆಗೀರಿ. ಇನ್ನೊಂದು ರೌಂಡ್ ಬೇಯಿಸೋಣ. ಈಗ ಸ್ವಲ್ಪ ಜಾಸ್ತಿ ಹಾಕೋಣ. ಮೊದಲಿನ ರೌಂಡಿಗೆ 3 ಹಾಕಿದೆ, ಯಾಕೆಂದರೆ ಎಣ್ಣೆ ಕಾದಿರುತ್ತೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದಕ್ಕೆ ಈಗ ಚೆನ್ನಾಗಿ ಎಣ್ಣೆ ಕಾದಿದೆ. ನೋಡಿ ನಿಧಾನಕ್ಕೆ ತಿರುಗಿಸಿ, ಇಲ್ಲಾಂದರೆ ನಿಪ್ಪಟ್ಟು ಮುರಿದೋಗ್ತವೆ. ಯಾಕೆಂದರೆ ಹಗುರವಾಗಿರುತ್ತಲ್ಲ ಹಿಟ್ಟು, ಅದಕ್ಕೋಸ್ಕರ ಚೆನ್ನಾಗಿ ಕರೆದು ತೆಗೆದಿಟ್ರೆ ನಿಪ್ಪಟ್ಟು ರೆಡಿ. ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಮನೆ ಮಂದಿ ಎಲ್ಲ ಖುಷಿಯಿಂದ ತಿಂತಾರೆ. ಮಾಡಿದ್ದಷ್ಟೇ ಖಾಲಿಯಾಗಿ ಹೋಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಎಲ್ಲರೂ ಇಷ್ಟಪಡ್ತಾರೆ. ಸಾಂಪ್ರದಾಯಿಕವಾಗಿ ಮಾಡಿದ ನಿಪ್ಪಟ್ಟು ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಪ್ಪಟ್ಟು ಹೇಗಿತ್ತು ಅಂತ ಹೇಳಿ ನೀವು ಮಾಡಿ. ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.